ನಮಸ್ತೆ ವೀಕ್ಷಕರೇ, ಧರ್ಮ ಸಾಕ್ಷಾತ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ಪ್ರತಿನಿತ್ಯ ನಮ್ಮ ಈ ಕಾರ್ಯಕ್ರಮದಲ್ಲಿ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದೊಂದು ವಿಶೇಷ ವಿಚಾರದ ಕುರಿತಾಗಿ ಗುರೂಜಿಯವರು ನಿಮಗೆಲ್ಲ ಮಾಹಿತಿಯನ್ನು ತಿಳಿಸ್ತಾ ಬಂದಿದ್ದಾರೆ. ಹಾಗೆ ಇವತ್ತು ಮಹಿಷಾಸುರ ಮರ್ದಿನಿಯ ಅವತಾರ ಹೇಗಾಯಿತು, ಯಾವಾಗಾಯಿತು, ಯಾಕಾಯಿತು ಅನ್ನೋದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲಿದ್ದಾರೆ. ಮೊದಲಿಗೆ ಗುರೂಜಿಯವರನ್ನು ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನನ್ನ ಜೊತೆ ಇದ್ದಾರೆ 800ಕ್ಕೂ 50 ಹೆಚ್ಚು ಗಣಹೋಮ ನಡೆಸಿ ಹಾಗೆ 2500ಕ್ಕೂ ಹೆಚ್ಚು ಚಂಡಿ ಹೋಮವನ್ನ ನಡೆಸಿ ಚಂಡಿ ಭಟ್ರು ಅಂತಾನೆ ಪ್ರಸಿದ್ಧಿ ಪಡೆದುಕೊಂಡಿರುವ ಅರವಿಂದ್ ಭಟ್ರು ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಜಿ, ಮಹಿಷಾಸುರ ಮರ್ದಿನಿಯ ಅವತಾರ ಯಾಕಾಯಿತು, ಹೇಗಾಯಿತು ಅನ್ನೋದ್ರ ಕುರಿತಾಗಿ ನಮ್ಮ ವೀಕ್ಷಕರಿಗೂ ಕೂಡ ಸಾಕಷ್ಟು ಕುತೂಹಲ ಇದೆ ಅಂಡ್ ಅವ್ರಿಗೂ ಕೂಡ ಪ್ರಶ್ನೆ ಇದೆ. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಅದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡಿ. ಅದಕ್ಕೂ ಮುನ್ನ ದೇವಿಯ ಸ್ತುತಿಯೊಂದಿಗೆ ನಾವು ಆರಂಭ ಮಾಡೋಣ. ಭಾಸ್ವದ್ರತ್ನಾಭರಣವಸನಾಲಂಕೃತೆ ಚಾರುಹಸ್ತೈಃ ಶಂಖಂ ಚಕ್ರಂ ವರದಮಭಯಂ ಸಂವಹಂತಿ ತ್ರಿನೇತ್ರೇ ಹೇಮಪ್ರಖ್ಯೇ ಪ್ರಣತವರಸಂಧಾತ್ರಿ ಪದ್ಮಾಸನಸ್ಥೆ ಕಾರುಣ್ಯಾಬ್ಧೇ ಭಗವತಿ ಮಹಾಲಕ್ಷ್ಮೀ ಮಾಂ ರಕ್ಷ ನಿತ್ಯಂ. ಶ್ರೀಗುರವೇ ನಮಃ. ಗಣಾಧಿಪತಯೇ ನಮಃ. ವಾಗ್ದೇವ್ಯೇ ನಮಃ. ಮಾತೃಭ್ಯೋ ನಮಃ. ಪಿತೃಭ್ಯೋ ನಮಃ. ಗುರುಭ್ಯೋ ನಮಃ. ಆಚಾರ್ಯೇಭ್ಯೋ ನಮಃ. ಇಷ್ಟದೇವತಾಭ್ಯೋ ನಮಃ. ಕುಲದೇವತಾಭ್ಯೋ ನಮಃ. ಗ್ರಾಮಾಧಿದೇವತಾಭ್ಯೋ ನಮಃ. ಸರ್ವೇಭ್ಯೋ ದೇವೇಭ್ಯೋ ನಮಃ. ಸರ್ವೇಭ್ಯೋ ಮಹಾಜನೇಭ್ಯೋ ನಮಃ. ಸದ್ಗುರು ಚರಣಾರವಿಂದಾಭ್ಯಾಂ ನಮಃ. ನಿನ್ನೆ ದಿನ ದುರ್ಗಾ ಸಪ್ತಶತಿ ಚಂಡಿಕಾ ಪಾರಾಯಣದ ಮೊದಲನೆಯ ಅಧ್ಯಾಯ ಮಹಾಕಾಳಿಯ ಪ್ರೀತ್ಯರ್ಥವಾದಂತಹ ವಿಚಾರವನ್ನೆಲ್ಲ ನಾವು ತಿಳ್ಕೊಂಡಾಯಿತು. ಇವತ್ತು ಮಧ್ಯಮ ಚರಿತ್ರೆ ಅಂತ ಹೇಳ್ತಾರೆ ನಾನು. ಇದರಲ್ಲಿ ಮಹಿಷಾಸುರ ಮರ್ದಿನಿಯ ವೈಭವ ಲೀಲೆಯೆಲ್ಲ ಅಡಕವಾಗಿದೆ. ಮೊದಲಿಗೆ ಆ ತಾಯಿಯ ಸ್ವರೂಪದ ಧ್ಯಾನ. ಅಕ್ಷಸ್ರಕ್ಪರಶಂ ಗದೇಶು ಕುಲಿಶಂ ಪದ್ಮಂ ಧನುಃ ಕುಂಡಿಕಾಂ ದಂಡಂ ಶಕ್ತಿಮಸಿಂಜರ್ಮಜನಜಂ ಘಂಟಾಂ ಸುರಾಭಾಜನಂ ಶೂಲಂ ಪಾಶ ಸುದರ್ಶನೇ ಚ ದಧತಿ ಹಸ್ತೆ ಪ್ರವಾಲಪ್ರಭಾಂ ಸೇವೆ ವಿಸೈರಿವ ವರ್ಧಿನೀಮಿಹ ಮಹಾಲಕ್ಷ್ಮೀಂ ಸರೋಜಸ್ಥಿತಾಂ ಶ್ರೀಂ ಶ್ರೀಂ ಅಷ್ಟಾದಶವಕ್ತ್ರೇ ಅಷ್ಟಾದಶಪಾದಾಂಜನಪ್ರಭೆ ಚತುಃಪಂಚಾಶಲ್ಲೋಚನಮಾಲಿನಿ ಸ್ಫುರದ್ವದನದಂ ಶ್ರೀ ಭೀಮರೂಪೇ ಸ್ವರೂಪೇ ಮಹಾರಾಜಸಿ ಮಹಾಲಕ್ಷ್ಮೀ ಮಹಿಷಾಸುರಸೈನ್ಯ ಮಹಿಷಾಸುರನಾಶಿನಿ ದೇವಿ ಚರಾಚರವಶೀಕರಣಿ ಮಹಾ ಮೋಹಪಟಲ ವಿಧ್ವಂಸಿನಿ ಸರ್ವಸೌಖ್ಯಪ್ರದೇ ಭಗವತಿ ನಮಸ್ವಾಂ. ಧ್ಯಾನಮ್ಮನವರದ್ದು ಇಡೀ ಪ್ರಪಂಚಕ್ಕೆ ದೇವಾಸುರಮಭೋದ್ಯುದ್ಧಂ ಪೂರ್ಣಮುಗ್ಧಶತಂ ಪುರ ಮಹಿಷೇ ಸುರಾಣಾಮಧಿಪೇ ದೇವಾನಾಂಚ ಪುರಂದರೆ ಮಹಿಷಾಸುರ ಅನ್ನುವಂತಹ ರಾಕ್ಷಸನ ಉಪದ್ರವ ಆಗ್ತಾ ಇದೆ. ಪ್ರಪಂಚಕ್ಕೆ ಕಂಟಕ ಸದೃಶ ಆಗಿದ್ದಾನೆ. ಯಾರಿಗೂ ಏನು ಮಾಡೋಕ್ಕಾಗ್ತಾ ಇಲ್ಲ ಅವನಿಗೆ. ಯಾಕೆ ಅಂತ ಹೇಳಿದ್ರೆ ತಪಸ್ಸನ್ನು ಮಾಡಿ ಬ್ರಹ್ಮನನ್ನು ವಧಿಸಿಕೊಂಡು ವರವನ್ನು ಪಡೆದಿದ್ದಾನೆ. ಏನು ಅಂತ ಹೇಳಿದ್ರೆ ಯಾವುದೇ ಅಸ್ತ್ರಶಸ್ತ್ರಾದಿಗಳಿಂದ ಭೂಜಾತರಾದಂತರ ಯಾರಿಂದಲೂ ನನಗೆ ಸಾವು ಬರಬಾರದು ಅಂತ ಕೇಳ್ಕೊಂಡಿರ್ತಾನೆ. ಅಯೋನಿಜರಿಂದ ಮಾತ್ರ ಮರಣ ಅಂತ. ಅಂತಹ ಸಂದರ್ಭದಲ್ಲಿ ಏನು ಮಾಡೋದು ಗೊತ್ತಾಗ್ತಿಲ್ಲ ಸಾಧುಗಳಿಗೆ, ಸಂತರಿಗೆ, ದೇವತೆಗಳನ್ನು ಕೂಡ ದಿಕ್ಕಾಪಾಲರಾಗಿ ಓಡುವಂಥ ಪರಿಸ್ಥಿತಿ ಬಂದೊದಗಿತು. ಆಗ ದೇವತೆಗಳು ಎಲ್ಲರೂ ಬಂದು ತ್ರಿಮೂರ್ತಿಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಈ ಮಹಿಷಾಸುರ ಚೇಷ್ಟಿತಂ, ಮಹಿಷಾಸುರನ ಅಟ್ಟಹಾಸ ಅನ್ನುವಂಥದ್ದು ತಡ್ಕೊಳಕ್ಕಾಗ್ತಾ ಇಲ್ಲ. ಏನಾದರೊಂದು ಪರಿಹಾರ ಆಗಬೇಕು. ಮಹಿಷಾಸುರನ ವಧೆ ಆಗಲೇಬೇಕೀಗ, ದುಷ್ಟ ದಮನ ಆಗಬೇಕು. ಆದರೆ ಪ್ರಪಂಚದಲ್ಲಿರೋ ಯಾರಿಂದಲೂ ಸಾಧ್ಯ ಇಲ್ಲ. 14 ಲೋಕದಲ್ಲಿ ಹುಟ್ಟಿರುವಂತಹ ಯಾವುದೇ ಒಂದು ಜೀವಿಯಿಂದ
ಹುಟ್ಟಿದಂಥ ಜೀವಿಯಿಂದ ಮರಣವೇ ಇಲ್ಲ ಅಂತ ಹೇಳುವಂಥ ವರವನ್ನು ಪಡ್ಕೊಂಡಿದ್ದಂಥವನು. ಏನು ಮಾಡೋದು? ಬ್ರಹ್ಮ ವಿಷ್ಣು ಈಶ್ವರ 3 ಜನ ಕೂತಿರುವಂಥ ಸಂದರ್ಭ, ದೇವತೆಗಳೆಲ್ಲ ಸುಮನಸರೆಲ್ಲ ಬಂದು ದೂರ ಹೇಳಿದಾಗ ಈಶ್ವರನಿಗೆ ತುಂಬ ಸಿಟ್ಟು ಬರುತ್ತೆ. ಅವನ ವದನಾರವಿಂದದಿಂದ ಮುಖದಿಂದ ತೇಜಸ್ಪುಂಜ ಈಚೆಗೆ ಬರುತ್ತೆ. ಅದೇ ರೀತಿಯಾಗಿ ಬ್ರಹ್ಮನ ಮುಖದಿಂದ ವಿಷ್ಣುವಿನ ಮುಖದಿಂದ ತೇಜಸ್ಸು ಅಂತಃಸತ್ವ ಅಂತ ಹೇಳ್ತದೆ, ಅದು ಹೊರಗೆ ಬರುತ್ತೆ. ಶಕ್ರಾದೀನಾಂ ಶರೀರತಃ. ಶಕ್ರ ಅಂದರೆ ದೇವೇಂದ್ರ, ಶಕ್ರಾದಿಗಳು ಅಂದರೆ ದೇವತೆಗಳು, ದೇವತೆಗಳ ಶರೀರದಿಂದ ಕೂಡ ಅಂತಃಸತ್ವ ಹೊರಗೆ ಬರುತ್ತೆ. ಇಲ್ಲಿ ಬ್ರಹ್ಮ ವಿಷ್ಣು ರುದ್ರ 3 ಜನರು ಕೂಡ ಮುಖದಿಂದ ಬರುವಂಥದ್ದು. ಶಕ್ರಾದಿಗಳ ಶರೀರದಿಂದ ತೇಜಸ್ಪುಂಜ ಬಂದು, ಆ ತೇಜಸ್ಪುಂಜ ಹೇಗಾಯಿತು ಅಂತೇಳಿದರೆ ಜ್ವಲಂತಂ ಇವ ಪರ್ವತಂ, ದೊಡ್ಡದು ಒಂದು ಪರ್ವತ ಹತ್ತಿ ಉರಿದ್ರೆ ಎಷ್ಟು ಎತ್ತರ ಆಗುವುದು, ಯಾವ ರೀತಿ ಆಗ್ಬೋದು. ಜ್ವಲಂತಂ ಇವ ಪರ್ವತಂ, ಇಡೀ ವ್ಯಾಪ್ತ ಲೋಕತ್ರಯಂತ್ವಿಷ, 3 ಲೋಕವನ್ನು ಈ ತೇಜಸ್ಸು ತೇಜಸ್ಪುಂಜ ವ್ಯಾಪಿಸಿಕೊಂಡಿದೆ, ಇಡೀ 3 ಲೋಕವನ್ನು. ಆಗ ಅದರ ಒಳಗಡೆಯಿಂದ ಏಕಸ್ತಂತದಭೂನ್ನಾರಿ ವ್ಯಾಪ್ತಲೋಕತ್ರಯಾಂತ್ವಿಷ, 3 ಲೋಕವನ್ನು ವ್ಯಾಪಿಸಿಕೊಂಡು ಜಗಜ್ಜನನಿ ಅವತಾರವನ್ನು ಮಾಡ್ತಾಳೆ. ಯಾವುದರಲ್ಲಿ? ಅದನ್ನೇ ನಾವು ಲಲಿತಾ ಸಹಸ್ರನಾಮದಲ್ಲಿ ಹೇಳುವುದು. ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ, ದೇವತೆಗಳ ಕಷ್ಟದ ಪರಿಹಾರಕ್ಕಾಗಿ ಜಗಜ್ಜನನಿಯು ಆ ಅವತಾರವನ್ನು ಆ ತೇಜಸ್ಪುಂಜದ ಮಧ್ಯದಿಂದ ಹೊರಗೆ ಬರುತ್ತಾಳೆ. ಅಲ್ಲಿ ಏನಾಗ್ತದೆ, ಒಂದೊಂದು ಬಾಹವೋ ವಿಷ್ಣು ತೇಜಸ ಸೌಮ್ಯೇನ ಸ್ತನಯೋರ್ಯುಗ್ಮಂ ಮಧ್ಯಂ ಚೈಂದ್ರೇಣ ಚಾಭವತ್ ವಾರುಣೇನ ಚ ಜಂಘೋರೋ ನಿತಂಬಸ್ತೇಜಸಾ ಭುವಃ ಬ್ರಹ್ಮಣಸ್ತೇಜ ಪಾದೌ ತದಂಗುಲ್ಯೋರ್ಕದೇಶ ವಸೂನಾಂಚ ಕರಾಂಗುಲ್ಯ ಕೌಬೇರೇಣ ಚ ನಾಸಿಕಾ ತಸ್ಯಾಸ್ತು ದಂತಾ ಸಂಭೂತಾ ಪ್ರಾಜಾಪತ್ಯೇನ ತೇಜಸ ನಯನತ್ರದೇಂಜಜ್ಞೆ ತಥಾ ಪಾವಕತೇಜಸ ಧ್ರುವೌ ಚ ಸಂಧ್ಯಯೋಸ್ತೇಜ ಶ್ರವಣಾವನಿಲಸ್ಯ ಚ. ಒಂದೊಂದು ದೇವತೆಗಳ ಆ ತೇಜಸ್ಪುಂಜದಿಂದ ತಾಯಿಯ ಒಂದೊಂದೇ ಸ್ವರೂಪಗಳ ಆವಿರ್ಭಾವವಾಗಿ ತಾಯಿಯ ಆ ವಿರಾಟ್ ಸ್ವರೂಪ ಆಯಿತು. ಆಗ ದೇವತೆಗಳು ಎಲ್ಲರೂ ಅವರವರ ಆಯುಧಗಳನ್ನೆಲ್ಲ ಕೊಡ್ತಾರೆ. ಚಕ್ರಂಚ ದತ್ತವಾನ್ ಕೃಷ್ಣ ಸಮುತ್ಪಾಟ್ಯ ಸ್ವಚಕ್ರದಃ ಶಂಖಂಚ ವರುಣಶಕ್ತಿಂ ದದೌದಸ್ತೆ ಹುತಾಶನಃ ಮಾರುತೋ ದತ್ತವಾಂಶ್ಚಾಪಂ ಬಾಣಪೂರ್ಣೆ ತಥೇಶುಧೀ ವಜ್ರಮಿಂದ್ರ ಸಮುತ್ಪಾಟ್ಯ ಕುಲಿಶಾದಮರಾಧಿಪಃ. ಎಲ್ಲ ದೇವತೆಗಳು ಒಂದೊಂದು ಆಯುಧಗಳನ್ನು ಕೊಟ್ಟು ತಾಯಿಯನ್ನು ಬೇರೆ 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 ಆಭರಣದಿಂದೆಲ್ಲ ಶೃಂಗಾರ ಮಾಡಿದರು. ಅದಾಗಿ ಇನ್ನು ಅವಳಿಗೆ ಬರಬೇಕಲ್ಲ, ಮಹಿಷಾಸುರನ ವಧೆ ಮಾಡಲಿಕ್ಕೋಸ್ಕರ ಹಿಮವಾನ್ ವಾಹನಂ ಸಿಂಹಂ ರತ್ನಾನಿ ವಿವಿಧಾನಿ ಚ. ಸಾಕ್ಷಾತ್ ಹಿಮವಂತ ಸಿಂಹವಾಗಿ ಬರ್ತಾನೆ. ತಾಯಿ ಸಿಂಹವಾಹಿನಿಯಾಗಿ ಮಹಿಷಾಸುರನಲ್ಲಿ ಯುದ್ಧವನ್ನು ಮಾಡುವಂಥ ಸನ್ನಿವೇಶ 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯದಲ್ಲಿ ಮಹಿಷಾಸುರನ ವಧೆ. ಆ ಮಹಿಷಾಸುರ ಅನ್ನುವಂತಹ ರಾಕ್ಷಸನ ವಧೆ ಆಗಬೇಕಿದ್ದರೆ ಜಗಜ್ಜನನಿ ಇಡೀ ಸಾತ್ವಿಕ ಶಕ್ತಿಗಳ ಸಮೂಹವೆಲ್ಲ ಒಂದಾಗಿ ಆ ಮಹಿಷಾಸುರ ಮರ್ದಿನಿ ಅಂತ ನಾಮಾಂಕಿತವಾದಂತಹ ಆ ಸತ್ಚಿತ್ತಾನಂದ ಸ್ವರೂಪಿಣಿಯಾದಂತಹ ವಿಶ್ವವಿರಾಟ್ ಸ್ವರೂಪಿಣಿಯಾದಂತಹ ತಾಯಿ ಬಂದು ಮಹಿಷಾಸುರನ ವಧೆ ಎಲ್ಲಿಯವರೆಗೆ ಅಂತ ಕೇಳಿದರೆ ಆ ಸಿಂಹಕ್ಕೂ ಮಹಿಷಾಸುರನ ಒಂದು ಯುದ್ಧದ ಒಂದು ಪ್ರಸಂಗ ಆಗ್ತದೆ. ಅಲ್ಲಿ ಈ ಸಿಂಹ ಅಂದರೆ ಯಾರು ಅಂತಂದರೆ ಹಿಮವಾನ್ ವಾಹನಂ ಸಿಂಹಂ ಅಂತ ಹೇಳಿದೆ. ಅದೇ ರೀತಿ ನಮಗೆ ರಹಸ್ಯತ್ರಯದಲ್ಲಿ ಧರ್ಮದೇವತೆಯೇ ಸಿಂಹ ಅಂತೇಳಿ ಒಂದು ವರ್ಣನೆಯನ್ನು ಕೊಟ್ಟಿದೆ. ಅಂತಹ ಆ ಧರ್ಮಕ್ಕೂ ಅಧರ್ಮಕ್ಕೂ ನಡೆದಂಥ ಯುದ್ಧ ಇದು. ಮಹಿಷಾಸುರದ ಒಂದು ಸ್ವರೂಪ ಈ ಕಡೆ ಇದೆ,
ತಾಯಿಯ ಒಂದು ಸ್ವರೂಪ ಈ ಕಡೆ ಇದೆ ಹೌದಾಗಿದ್ದರೂ ಕೂಡ ತಾಮಸಿಕ ಶಕ್ತಿ ಅದು ಅಷ್ಟೇ. ಮಹಿಷಾಸುರ ಅನ್ನುವಂಥದ್ದು ಯಾತಕ್ಕೋಸ್ಕರ ಈ ತಾಮಸಿಕ ಶಕ್ತಿ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದರೆ, ನಮಗೆ ಅಹಂಕಾರ ಅನ್ನುವಂಥದ್ದು ಬಂದಾಗ ಈ ತಾಮಸಿಕ ಶಕ್ತಿ ಎಲ್ಲಿಯೋ ಹೊರಗಡೆ ಅಲ್ಲಿ ಇಲ್ಲೆಲ್ಲ ಇರುವಂಥದ್ದಲ್ಲ, ನಮ್ಮ ಒಳಗಡೆ ಇರುವಂತಹ ತಾಮಸಿಕ ಶಕ್ತಿಯೆಲ್ಲ ಏನಾಗುತ್ತೆ, ಅಹಂಕಾರ ಬಂದಾಗ ಹೊರಗಡೆ ಬರುತ್ತೆ. ಎಲ್ಲಿಗೆ ಹೋಗುತ್ತದು ಅಂತಂದರೆ ಇಡೀ ಪ್ರಪಂಚದಲ್ಲಿ ಪ್ರಕೃತಿಯಲ್ಲಿ ಅದು ಸೇರಿಕೊಳ್ಳುತ್ತೆ. ಎಲ್ಲ ಕಡೆಯಲ್ಲಿ ಇರುವಂಥ ತಾಮಸಿಕ ಅದನ್ನೇ ಅನ್ಯಾಯಗಳು ಇತ್ಯಾದಿಗಳು ಅಧಿಕವಾದಾಗ ತಾಮಸಿಕ ಶಕ್ತಿ ಯಾವುದೋ ಒಂದು ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ನಾವು ಮಾಡಿದಂಥ ತಪ್ಪುಗಳಿಂದಾಗಿ ಪಾಪಕರ್ಮದಿಂದಾಗಿ ನಾವು ಈಗ ಮಾಡುವಂತಹ ಪ್ರಕೃತಿಗೆ ಮಾಡುವಂತಹ ಅಪಚಾರ ಅಂತಲೇ ಹೇಳಬೇಕಾಗತ್ತೆ. ತುಂಬ ರೀತಿಯ ಅಪಚಾರಗಳು ನಮ್ಮಿಂದ ಪ್ರಕೃತಿಗಾಗುತ್ತೆ. ಅದೆಲ್ಲ ಸೇರಿಕೊಂಡು ಒಂದು ಶಕ್ತಿಯಾಗಿ ಮುಂದೆ ಬಂದು ನಿಲ್ಲುತ್ತೆ. ಯಾಕೆ? ನಮಗೆ ನಮ್ಮಲ್ಲಿರುವಂಥ ಅಹಂಕಾರವನ್ನು ಕಡಿಮೆ ಮಾಡಲಿಕ್ಕೆ. ಅಂತೆಯೇ ಆ ಮಹಿಷಾಸುರನ ಉಪಟಳದಿಂದ ಲೋಕವನ್ನು ರಕ್ಷಣೆ ಮಾಡಲಿಕ್ಕಾಗಿ ತಾಯಿ ಆವಿರ್ಭಾವ ಯಾವಾಗ ಆದಲು ಅಂದರೆ ಎಲ್ಲರೂ ಸೇರಿ ಪ್ರಾರ್ಥನೆಯನ್ನು ಮಾಡಿದಾಗ ಕೊನೆಗೆ ಮಹಿಷಾಸುರನ ವಧೆ ಕೂಡ ಆಯಿತು. ತಾಯಿ ಹೇಗೆ ನಿಂತಿದ್ದಾಳೆ? ರೌದ್ರ ಸ್ವರೂಪಿಣಿಯಾಗಿ ನಿಂತಿದ್ದಾಳೆ, ಅಷ್ಟಭುಜಾಂಗಿಯಾಗಿದ್ದಾಳೆ, ಅತ್ಯಂತ ಘೋರ ಸ್ವರೂಪಿಣಿಯಾಗಿ ನಿಂತಿದ್ದಾಳೆ. ತಾಯಿಗೆ ಎರಡು ಸ್ವರೂಪ ಅಂತ ನಾವು ಮೊನ್ನೆ ಚಿಂತನೆ ಮಾಡಿದ್ದೇವೆ. ಅತಿ ಸೌಮ್ಯಾತಿ ರೌದ್ರಾಯೈ ಅಂತಹ ಆ ಘೋರ ಸ್ವರೂಪಿಣಿಯ ಅನುಗ್ರಹ ನಮಗಾಗಬೇಕು, ಅವಳ ಸೌಮ್ಯ ಸ್ವರೂಪಕ್ಕೆ ಬರಬೇಕು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಶಕ್ರಾದಿಗಳೆಲ್ಲ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಶಕ್ರಾದಿ ಸ್ತುತಿ ಅಂಥೇಳಿ ಚತುರ್ಥೋಧ್ಯಾಯ, ಅಲ್ಲಿ ತಾಯಿಯನ್ನು ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡುವಂಥದ್ದು. ಮೋಕ್ಷಾರ್ಥಿಭಿರ್ಮುನಿಭಿರಸ್ತ ಸಮಸ್ತ ದೋಷೈರ್ವಿದ್ಯಾಸಿ ಸಾ ಭಗವತಿ ಪರಮಾಹಿ ದೇವಿ ಶಬ್ದಾತ್ಮಿಕಾ ಸುವಿಮಲರ್ಘ್ಯನಿಶಾನಿಧಾನಂ ಉದ್ಗೀತ ರಮ್ಯ ಪದಪಾಠವತಾಂಚ ಸಾಮ್ನಾಂ ದೇವಿ ತ್ರೈ ಭಗವತಿ ಭವಭಾವನಾಯ ವಾರ್ತಾಸಿ ಸರ್ವಜಗತಾಂ ಪರಮಾರ್ಥೇಂದ್ರೀ. ನಿನ್ನ ಈ ಘೋರ ಸ್ವರೂಪವನ್ನು ಬಿಟ್ಟು ಆ ಸತ್ ಚಿತ್ತಾನಂದ ಸ್ವರೂಪಿಣಿಯಾದಂಥ ಸೌಮ್ಯ ಸ್ವರೂಪದಿಂದ ದರ್ಶನವನ್ನು ಕೊಡಬೇಕು ಅಂತ ಯಾಚನೆ ಮಾಡಿದು. ಯಾತಕ್ಕೋಸ್ಕರ ಅಂದರೆ ಮೋಕ್ಷಾರ್ಥಿಗಳು, ಋಷಿಗಳು, ಮುನಿಗಳು ಎಲ್ಲರೂ ಕೂಡ ನಿನ್ನ ದರ್ಶನಾಕಾಂಕ್ಷಿಗಳಾಗಿದ್ದಾರೆ. ಆ ಘೋರ ಸ್ವರೂಪ ಎಲ್ಲರೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಸೌಮ್ಯವಾಗಿ ನೀನು ಬರಬೇಕು, ಕಾಣಿಸ್ಕೊಳ್ಬೇಕು. ಶಸ್ತ್ರಪೂತ, ಇಲ್ಲಿ ತಾಯಿಯನ್ನು ಒಂದು ಶಬ್ದ ಬರುತ್ತೆ ಶಸ್ತ್ರಪೂತ ಅಂತಂದರೆ, ಈಗ ನಮ್ಮಲ್ಲಿ ಈಗ ಏನೋ ಒಂದು ಕಾಯಿಲೆ ಆಗಿದೆ ಅಂತಂದರೆ ಡಾಕ್ಟ್ರ್ ಏನು ಮಾಡ್ತಾರೆ, ಶಸ್ತ್ರಚಿಕಿತ್ಸೆಯನ್ನು ಮಾಡಿ ಆ ರೋಗಿಯನ್ನು ಬದುಕಿಸ್ತಾರೆ. ತಾಯಿಗೆ ಎಷ್ಟು ದಯೆ ಅಂತ ಹೇಳಿದರೆ, ಈ ರಾಕ್ಷಸನನ್ನು ಕೂಡ ಅವರ ಶಸ್ತ್ರದಿಂದ, ಆ ದೇವಿಯ ಶಸ್ತ್ರದ ಸ್ಪರ್ಶ ಆಯಿತು ಅಂತಂದರೆ ಅವನು ಪುನೀತನಾಗ್ತಾನೆ. ಯಾವುದೋ ಒಂದು ಕಾರಣದಿಂದ ಕಾರಣಿ ಜನ್ಮವಾಗಿ ಕೊನೆಗೆ ನೋಡಿ, ನಾವು ಎಲ್ಲ ಕಡೆ ಯಾವುದೇ ಒಂದು ದುರ್ಗೆ ದೇವಸ್ಥಾನದಲ್ಲಿ, ಅಮ್ಮನವ್ರ ದೇವಸ್ಥಾನದಲ್ಲಿ ನೋಡಿದಾಗ ಅದರ ಕೆಳಗಡೆ ಮಹಿಷಾಸುರನದ್ದು ಒಂದು ಬೊಂಬೆ ಇಟ್ಟಿರ್ತಾರೆ. ಏನು ಅಂತಂದರೆ ಅದು ಅವನು ಶರಣಾಗ್ತಾನೆ, ಶರಣಾಗತನಾಗಿ ಯಾಚನೆ ಮಾಡ್ತಾನೆ, ರಕ್ಷಣೆ ಮಾಡು ಅಂತ ಕೇಳ್ಕೊಳ್ತಾನೆ. ಕೊನೆಗೆ ಏನು ಬೇಕು ಅಂದಾಗ ಕೈವಲ್ಯವನ್ನು ಕೇಳ್ತಾನೆ. ಮಹಿಷಾಸುರನ ವಧೆ ಆಗುವಂಥದ್ದೇ, ಆಗಲೇಬೇಕಾದಂಥದ್ದು. ಆದರೆ ಶರಣಾಗತನಾದಾಗ ಅಂಥ ತಾಮಸಿಕ ಶಕ್ತಿಗೂ ಕೂಡ ಶಸ್ತ್ರಪೂತ, ಶಸ್ತ್ರದಿಂದ ಅವನ ಶಿರಸ್ಸನ್ನು ಕಡಿದು ಪುನೀತನನ್ನು ಮಾಡಿದಂಥ ತಾಯಿಯವಳು. ಅಂತಹ ತಾಯಿ ನೀನು ಈ ರೌದ್ರಾವಸ್ಥೆಯನ್ನೆಲ್ಲ ಬಿಟ್ಟು ಸೌಮ್ಯಳಾಗಿ ಆನಂದ ಷೋಡಶಿ ಅಂತ ಹೇಳಿ ನಾವು ಅನಂತ ಆ ದಿವ್ಯ ಸ್ವರೂಪದ ದರ್ಶನ ಆಗಬೇಕು ಅಂತ ದೇವತೆಗಳೆಲ್ಲ ಕೇಳ್ಕೊಳ್ತಾರೆ. ತಾಯಿ ಸ್ತುತಿಯಿಂದ ಸಂತುಷ್ಟಳಾಗಿ ದೇವತೆಗಳನ್ನೆಲ್ಲ ಕೇಳ್ತಾಳೆ.
ಪ್ರಿಯತಾಂ ತ್ರಿದಶಾ ಸರ್ವೇ ಯದಸ್ಮತ್ತೋ ವಿವಾಂಛಿತಂ ದದಾಮ್ಯಹಮತಿ ಪ್ರೀತ್ಯಾಸ್ತವೇರೇಭಿಸ್ತು ಪೂಜಿತಾ. ನಿಮ್ಮ ಸ್ತುತಿಯಿಂದ ಸಂತುಷ್ಟಳಾಗಿದ್ದೇನೆ ನಾನು, ನಿಮಗೆ ಯಾವ ವರ ಬೇಕು, ಏನು ಬೇಕು ಕೇಳ್ಕೊಳ್ಳಿ ಅಂತ ಹೇಳಿದಾಗ ದೇವತೆಗಳೆಲ್ಲ ಹೇಳ್ತಾರೆ, ಭಗವತ್ಯಾ ಕೃತಂ ಸರ್ವಂ ನ ಕಿಂಚಿದವಶಿಷ್ಯತೆ ಯದಯಂ ನಿಗತ ಶತ್ರುರಸ್ಮಾಕಂ ಮಹಿಷಾಸುರಃ. ನಮಗೇನು ಬೇಡ ತಾಯಿ, ಯಾಕೆ ಅಂತಂದರೆ ದುರುಳನಾದಂಥ ಮಹಿಷಾಸುರನ ವಧೆ ಆಯಿತು. ಹಾಗಾಗಿ ಈಗ ನಮಗೇನಾಗಬೇಕು, ಇನ್ನು ಸುಭಿಕ್ಷ ಆಗಬೇಕು, ಇಡೀ ಪ್ರಪಂಚಕ್ಕೆ ಸುಭಿಕ್ಷ ಆಗಬೇಕು. ಹಾಗಾಗಿ ಈ ಚರಿತ್ರೆ ಏನಿದೆ, ಮಹಿಷಾಸುರನನ್ನು ವಧೆ ಮಾಡಿದಂಥ ನಿನ್ನ ವೈಭವ ಲೀಲೆ ಏನಿದೆ, ಇದನ್ನು ಯಶ್ಚಮರ್ತ್ಯಸ್ತವೇರೇಭಿಸ್ತ್ವಾಂ ತೋಷ್ಯತ್ಯಮಲಾನನೆ ತಸ್ಯ ವಿತ್ತದ್ದಿರ್ವಿಭವೈರ್ ಧನದಾರಾದಿ ಸಂಪದಾ ವೃದ್ಧೇ ಪ್ರಸನ್ನಾತ್ವಂ ಭವೇಥಾ ಸರ್ವದಾಂಬಿಕೆ. ಅಂದರೆ ಯಾರು ಭೂಲೋಕದಲ್ಲಿ, ಮರ್ತ್ಯ ಅಂದರೆ ಭೂಲೋಕ, ಮರ್ತ್ಯಲೋಕ ಅಂತಂದರೆ ಈ ದೇವಿ ಮಹಾತ್ಮೆಯನ್ನು ಅಂದರೆ ಚಂಡಿಕಾ ಪಾರಾಯಣವನ್ನು ಯಾರು ಮಾಡ್ತಾರೋ ತಸ್ಯ ಅಂಥವರಿಗೆ ಎಲ್ಲ ರೀತಿಯಾದಂತಹ ಸರ್ವತೋಮುಖವಾದಂತಹ ಅಭಿವೃದ್ಧಿಯನ್ನು ನೀನು ಕೊಡಬೇಕು ಅಂತ ಕೇಳ್ಕೊಳ್ತಾರೆ. ತಾಯಿ ತಥಾಸ್ತು. ಯಾರು ಎಲ್ಲಿಯೇ ಆಗಲಿ ಯಾವಾಗಲೇ ಆಗಲಿ ಚಂಡಿಕಾ ಪಾರಾಯಣವನ್ನು ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಬರುವಂಥ ಎಲ್ಲ ದುರಿತಗಳನ್ನು, ಅದೇ ಶಂಕರಾದಿಸ್ತುತಿಯಲ್ಲಿ ಪ್ರಧಾನವಾಗಿ ದುರ್ಗೆ ಸ್ಮೃತ ಹರಸಿ ಭೀತಿಮಶೇಷ ಜಂತೋ ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿಕಾತ್ವರನ್ಯ ಸರ್ವೋಪಕಾರಕರಣಾಯ ಸದಾರ್ಧಚಿತ್ತ. ಯಾವುದೇ ಆಗಲಿ ಆ ತಾಯಿಯ ನಾಮಸ್ಮರಣೆಯಿಂದ ಮಾತ್ರ ಎಲ್ಲ ರೀತಿಯ ದುಃಖಾಗ್ನಿಗಳು, ದುರ್ಗಾ ಅಂದರೆ ಕೋಟೆ, ಭವಬಂಧನ ಅನ್ನುವಂಥ ಕೋಟೆಯ ಒಳಗಡೆ ನಾವಿದ್ದೇವೆ. ಅಲ್ಲಿಂದ ಈಚೆಗೆ ಬರೋದು ಯಾವುದರಿಂದ ಅಂತ ಕೇಳಿದರೆ ಆ ತಾಯಿಯ ನಾಮಾಮೃತದಿಂದ ಮಾತ್ರ. ಇದು ಒಂದು ಮನೆಯಲ್ಲಿ ನಾವು ಪ್ರತಿದಿನವೂ ಈ ಪಾರಾಯಣಗಳನ್ನು ಆರಾಧನೆಯನ್ನು ಯಾಕೆ ಮಾಡಬೇಕು ಅಂತ ಕೇಳಿದರೆ, ಒಂದು ಮನೆಯಲ್ಲಿ ತಾತ ಮತ್ತು ಮೊಮ್ಮಗ ಇರ್ತಾರೆ. ಒಂದು ನದಿ ತೀರ ಅದು. ಅಲ್ಲಿ ತಾತ ಪ್ರತಿದಿನ ಗೀತೆ ಓದೋದು, ಪಾರಾಯಣಗಳನ್ನು ಮಾಡೋದು ಮಾಡ್ತಾ ಇರ್ತಾರೆ. ಮೊಮ್ಮಗ ನೋಡ್ತಾನೆ, ತಾತ ಏನು ಮಾಡ್ತಾರೆ ಪ್ರತಿದಿನ ಏನೋ ಒಂದು ಪುಸ್ತಕ ಹಿಡ್ಕೊಂಡಿದ್ದಾನೆ, ಓದ್ತಾ ಇದ್ದಾರೆ, ಪಾರಾಯಣ ಮಾಡ್ತಾ ಇದ್ದಾರೆ. ಒಂದಿನ ಇವನು ಕೇಳೇ ಬಿಟ್ಟ ತಾತನ್ನ, ಹೌದಾ ತಾತ ನಿನ್ನೆ ಪಾರಾಯಣ ಮಾಡಿದೆ, ಮೊನ್ನೆ ಮಾಡಿದೆ, ಹೋದ ತಿಂಗಳು, ನಿನಗೆ ಎಷ್ಟು ವಯಸ್ಸಾಗಿದೆ ಅದಕ್ಕಿಂತ ಜಾಸ್ತಿ ಆ ಪುಸ್ತಕಕ್ಕೆ ವಯಸ್ಸಾಗೋಯ್ತು, ಹಾಗಾಗಿ ಹೋಗಿದೆ ಪುಸ್ತಕ, ಇಷ್ಟೊಂದು ಮಾಡ್ತೀಯಲ್ಲ ನಿನಗೇನು ಸಿಕ್ತು ಅಂತ. ಅವಾಗ ತಾತ ಏನು ಮಾಡ್ತಾರೆ, ಅಲ್ಲಿ ಒಂದು ಬುಟ್ಟಿ ಮಂಕ್ರಿ, ಅದರಲ್ಲಿ ಇದ್ಲು ಹಾಕಿರ್ತಾರೆ, ಮಸಿ ತುಂಡು. ಆ ಬುಟ್ಟಿನ ತಗೊಂಬರಕ್ಕೆ ಹೇಳ್ತಾನೆ. ಆ ಇದ್ಲನ್ನೆಲ್ಲ ಕೆಳಗಡೆ ಸುರಿಯಪ್ಪ, ಈ ಬುಟ್ಟಿನಲ್ಲಿ ಹೋಗಿ ನದಿಯಿಂದ ನೀರು ತಗೊಂಬಾ ಅಂತ ಹೇಳ್ತಾನೆ. ಬುಟ್ಟಿನಲ್ಲಿ ನೀರು ತರೋಕ್ಕಾಗಲ್ಲ. ಹೌದು. ಆದರೆ ತಾತ ಹೇಳಿದ ತಕ್ಷಣ ಮೊಮ್ಮಗ ಬುಟ್ಟಿನಲ್ಲಿ ನೀರು ತರೋಕ್ಕಾಗಲ್ಲ, ನಿನಗೆ ಉತ್ತರ ಬೇಕಾ ಬೇಡವಾ, ಹೋಗಿ ತಗೊಂಬ. ಹೋದ ಏನು ಬೈಕಂಡೆ, ಹೋಗಿ ಆ ನದಿನಲ್ಲಿ ಈ ಬುಟ್ಟಿನದ್ದಿ ನೀರು ತಗೋಕ್ಕೆ ಪ್ರಯತ್ನ ಮಾಡ್ತಾನೆ. 1 ಸತಿ 2 ಸತಿ 10 ಸತಿ 100 ಸತಿ ಎಷ್ಟು ಸತಿ ಮಾಡಿದ್ರೂ ಬುಟ್ಟಿನಲ್ಲಿ ನೀರು ಬರೋಕ್ಕೆ ಸಾಧ್ಯನೇ ಇಲ್ಲ. ಕೊನೆಗೆ ತಗೊಂಬಂದು ತಾತನ ಮುಂದೆ ಬಡಿತಾನೆ, ಇಲ್ಲ ತಾತ ನಿಂಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಓದಿ, ಹಾಗಾಗಿ ಬುಟ್ಟಿನಲ್ಲಿ ನೀರು ತರೋಕ್ಕಾಗಲ್ಲ ಅಂತ. ಆಯಿತು, ಬುಟ್ಟಿನಲ್ಲಿ ನೀರು ತರೋಕ್ಕಾಗಲ್ಲ, ಅದು ನಮಗೂ ಗೊತ್ತಿದೆ. ನಿನ್ನ ಪ್ರಶ್ನೆಗೆ ಉತ್ತರ ಬೇಕಿತ್ತಲ್ಲ. ಆ ಬುಟ್ಟಿ ನೀನು ತೊಗೊಂಡೋಗುವಾಗ ಹೇಗಿತ್ತು, ಈಗ ಹೇಗಿದೆ ನೋಡು. ಇದ್ಲು ಹಾಕಿಟ್ಟಿತ್ತು, ಅದಕ್ಕೆ ಉಪಯೋಗಿಸ್ತಾ ಇದ್ದರು, ಕಪ್ಪಗಾಗೋಗಿತ್ತು ಆ ಬುಟ್ಟಿ ಅನ್ನೋದು, ಇದ್ಲು ಹಾಕಿ. ಆದರೆ ಅವನು ಅಲ್ಲಿ ತೊಗೊಂಡೋಗಿ ಆ ನದಿನಲ್ಲಿ ಒದ್ದಿ ತೆಗೆದು ಆ ಕರ್ರಗಿದ್ದಂಥ ಬುಟ್ಟಿ ಬೆಳ್ಳಗಾಗೋಗಿದೆ. ನೋಡ್ದಾ, ನೀರು ಬಾರದೇ ಇದ್ರೂ, ತರೋಕ್ಕಾಗದೇ ಇದ್ರೂ ಅದರಲ್ಲಿದ್ದಂಥ ಕಶ್ಮಲಗಳೆಲ್ಲ ಹೋಯಿತು. ಹಾಗೆಯೇ ನಾವು ಪಾರಾಯಣಾದಿಗಳನ್ನು, ಅನುಷ್ಠಾನಗಳನ್ನು, ಅನುಸಂಧಾನವನ್ನು ಮಾಡೋದರಿಂದ ನಮ್ಮ ಮನಸ್ಸು ಅನ್ನೋದು ಶುದ್ಧಿ ಆಗುತ್ತೆ. ಆದರೆ
ದೇವಿ ಮಹಾತ್ಮೆ ಅನ್ನುವಂಥ ಚಂಡಿಕಾ ಪಾರಾಯಣವನ್ನು ಮಾಡಿದರೆ ಅದರಿಂದ ಸಕಲ ರೀತಿಯಾದಂಥ ಮನಃಶುದ್ಧಿ ಮಾತ್ರ ಅಲ್ಲ, ಇಡೀ ಪರಿಸರ ಶುದ್ಧಿ ಆಗುತ್ತೆ. ನಮ್ಮ ಕುಟುಂಬಕ್ಕೆ ಎಲ್ಲ ರೀತಿಯಾದಂಥ ಕಷ್ಟಗಳು ಯಾವುದೇ ಇದ್ದರೂ ಕೂಡ ಅದು ಪರಿಹಾರ ಆಗುತ್ತೆ. ಅಥವಾ ಅದರಲ್ಲಿ ಸಂಪುಟೀಕರಣ ಪಾರಾಯಣ ಅಂತೇಳಿ ಬರುತ್ತೆ. ನಮ್ಮಲ್ಲಿ ದೇವಸ್ಥಾನಕ್ಕೆ ಒಂದು ಮದುವೆ ಆಗಿ 8 ವರ್ಷ ಆಯಿತು, ಸಂತತಿನೇ ಆಗಲಿಲ್ಲ ಅಂತ ಬಂದಿದ್ದರು. ಆಗ ಪುತ್ರಾಂದೇಹಿ ಧನಂದೇಹಿ ಸರ್ವ ಸೌಭಾಗ್ಯ ಅಂತ ಹೇಳುವಂಥ ಒಂದು ಮಂತ್ರ ಬರುತ್ತೆ. ಪುತ್ರಾಂದೇಹಿ ಧನಂದೇಹಿ ಸರ್ವ ಸೌಭಾಗ್ಯಂದೇಹಿ ಅಂತೇಳಿ ಬರುವಂತಹ ಮಂತ್ರದಿಂದ ಸಂಪುಟೀಕರಣ ಅಂದರೆ 700 ಶ್ಲೋಕ. ನಮಗೆ ಸಪ್ತಶತಿ ಅಂದರೆ 700 ಶ್ಲೋಕ. ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಮುಂದೆ ಮತ್ತು ಹಿಂದೆ ಈ ಶ್ಲೋಕವನ್ನು ಹೇಳ್ಕೊಂಡು ಸಂಪುಟೀಕರಣ ಮಾಡಿ 10 ಪಾರಾಯಣ ಮಾಡಿ ಅದರಿಂದನೇ ಸಂಪುಟೀಕರಣ ಹೋಮವನ್ನು ಕೂಡ ಮಾಡಿದಾಗ ಅದರ ಸಂಪಾತಾಜ್ಯ ಅಂತ, ಅದಕ್ಕೆ ನಾವೀಗ ಹೋಮಕ್ಕೆ ಆಹುತಿ ಹಾಕಿ ಅದರಿಂದ ಒಂದೊಂದೇ ಬಿಂದು ಆಜ್ಯವನ್ನು ಸಂಗ್ರಹ ಮಾಡ್ತೇವೆ. ದೇವತಾರಾಧನೆ ಪ್ರಸಾದ, ಅದನ್ನು ಸೇವನೆ ಮಾಡಿದಾಗ ಅವರಿಗೆ ಕೊನೆಗೆ ಸತ್ಸಂತಾನ ಕೂಡ ಆಯಿತು. ಅಂತಹ ಯಾವುದೇ ರೀತಿ ಯಂ ಚಿಂತಯತೆ ಕಾಮಂ ತಂತಂ ಪ್ರಾಪ್ನೋತಿ ನಿಶ್ಚಿತಂ. ಇದು ಮನುಷ್ಯರು, ಋಷಿಗಳು, ಪಂಡಿತೋತ್ತಮರು ಹೇಳುವಂಥದ್ದಲ್ಲ. ಜಗಜ್ಜನನಿಯ ಅಭಯವಾಣಿ. ಸರ್ವಾಬಾಧಾ ವಿನಿರ್ಮುಕ್ತೋ ಧನಧಾನ್ಯ ಸುತಾನ್ವಿತಃ ಮನುಷ್ಯೋ ಮತ್ಪ್ರಸಾದೇನ ಭವಿಷ್ಯತಿ ನ ಸಂಶಯ. ನನ್ನ ಪ್ರಸಾದದಿಂದ ನಿಸ್ಸಂದೇಹವಾಗಿಯೂ ಎಲ್ಲ ರೀತಿಯಾದಂಥ ದುರಿತಗಳು ದೂರವಾಗಿ ಧನ ಧಾನ್ಯಾದಿ ಸುಖ ಶಾಂತಿ ನೆಮ್ಮದಿ ಯಾರಿಗೆ ಯಾವ ಕಾಲದಲ್ಲಿ ಯಾವುದಾಗಬೇಕೋ ಅದನ್ನು ತಾಯಿ ನಾನು ಅನುಗ್ರಹ ಮಾಡ್ತೇನೆ ಸಪ್ತಶತಿ ಪಾರಾಯಣವನ್ನು ಮಾಡಿದರೆ ಅಂತೇಳಿ ಅಭಯವನ್ನು ಕೊಟ್ಟುವಂಥ ವಿಚಾರ. ಸಪ್ತಶತಿಯ 4ನೇ ಅಧ್ಯಾಯದಲ್ಲಿ ಶಕ್ರಾದಿಗಳಿಗೆ, ದೇವತೆಗಳಿಗೆ, ಋಷಿಗಳಿಗೆ ತಾಯಿ ಕೊಟ್ಟ ಅಭಯ. ವೃದ್ಧಯೇ ಪ್ರಸನ್ನಾತ್ಮಂ ಭವೇತ ಸರ್ವದಾಂಬಿಕೆ. ಎಲ್ಲ ರೀತಿಯ ಕಷ್ಟಗಳ ಪರಿಹಾರವಾಗಿ ಸುಖ ಶಾಂತಿಗಳು ಸಮೃದ್ಧಿಯಾಗುತ್ತೆ, ಆಗಲಿ ಅಂಥೇಳಿ ಅನುಗ್ರಹ ಮಾಡ್ತಾಳೆ. ಕೊನೆಗೆ ಹೇಳ್ತಾಳೆ, ಇತಿ ಪ್ರಸಾದ ದೇವೇ ಜಗತೋರ್ತೆ ತದಾತ್ಮ ತಥೇತ್ಯುಕ್ತ ಭದ್ರಕಾಳಿ ಬಭುವಾಂತರಹಿತ ನೃಪ. ಇನ್ನು ಮುಂದೇನೂ ಕೂಡ ಲೋಕಕ್ಕೆ ಯಾವುದೇ ರೀತಿಯಾದಂತಹ ಕಂಟಕಗಳು, ಕಷ್ಟಗಳು ಬಂದು ಒದಗಿದಾಗ ನೀವೇನು ಮಾಡಬೇಕು? ಕದಂಬವನದಲ್ಲಿ ನಾನು ನೆಲೆಯಾಗಿರ್ತೇನೆ ಅಂತಹ ಕದಂಬವನಕ್ಕೆ ಬಂದು ನನ್ನ ಸ್ತುತಿಯನ್ನು ಮಾಡಿತು ಅಂತಾದರೆ ನಿಮ್ಮ ಎಲ್ಲ ರೀತಿಯಾದಂತಹ ದುರಿತಗಳನ್ನು ನಾನು ದೂರ ಮಾಡ್ತೇನೆ ಅಂಥೇಳಿ ತಾಯಿಯ ಭಯವನ್ನು ಕೊಡುವಲ್ಲಿಗೆ 4ನೇ ಅಧ್ಯಾಯವು ಸಂಪನ್ನ ಆಗ್ತದೆ. ಆ ರೀತಿಯಾಗಿ ತಾಯಿಯ ಅನುಗ್ರಹದಿಂದ ಮಹಿಷಾಸುರನ ವಧೆಯಾಗಿ ಇಡೀ ಲೋಕಕ್ಷೇಮವೇ ಆಗುವಂಥದ್ದು ಆದಂತಹ ವೈಭವ ಲೀಲೆ ಏನಿದೆ ಅದು ಸಪ್ತಶತಿಯಲ್ಲಿ ಚಂಡಿಕಾ ಪಾರಾಯಣದಲ್ಲಿ ಅಡಕವಾಗಿದೆ. ಅದನ್ನು ಶ್ರವಣ ಮಾಡುವುದು, ಪಾರಾಯಣ ಮಾಡುವುದು ಮಾಡಿ ನಾವು ಆ ತಾಯಿಯ ಕೃಪೆಗೆ ಯಾವಾಗಲೂ ಪಾತ್ರರಾಗಬೇಕು. ವಿಶೇಷತಃ ನನ್ನ ಮೂಕಾಂಬಿಕೆಯ ಸನ್ನಿಧಿ ತಾತಗುಣಿಯ ಭೈರಸಂದ್ರ ಗ್ರಾಮದಲ್ಲಿ ಆ ತಾಯಿ ನೆಲೆಸಿದ್ದಾಳೆ ಅನ್ನುವಂಥದ್ದು ಬಂದು ದರ್ಶನ ಮಾಡಿದವರ ಅನುಭವ ವಿದಿತವಾದಂಥ ವಿಚಾರ. ಹಾಗಾಗಿ ಎಲ್ಲರೂ ಬಂದು ಆ ತಾಯಿಯ ದರ್ಶನವನ್ನು ಮಾಡಿ ಬರಲಿಕ್ಕೆ ತುಂಬ ಸುಲಭ. ಈಗಿನ ನವ್ಯ ನೂತನ ವಿಧಾನದಲ್ಲಿ ಗೂಗಲ್ ಮ್ಯಾಪ್ನಲ್ಲಿ ಮೂಕಾಂಬಿಕಾ ಸನ್ನಿಧಿ ಅಂತ ಹಾಕಿದ್ರೆ ಮೂಕಾಂಬಿಕಾ ಸನ್ನಿಧಿಗೆ ಬಂದುಬಿಡ್ತೀರಿ. ಎಲ್ಲರೂ ಬಂದು ತಾಯಿಯ ಸೇವೆಯನ್ನು ಮಾಡಿ ಅಮ್ಮನವರ ಅನುಗ್ರಹಗಳನ್ನು ಪಡೆದು ಯಾವುದೇ ರೀತಿಯಂತಹ ದುರಿತಗಳಿದ್ದರೂ ಸಹಿತ ಅದನ್ನು ದೂರ ಮಾಡಿಕೊಂಡು ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ಮಾಡಿ ಅಂತೇಳಿ ಕೇಳ್ಕೊಳ್ತೀವಿ. ನಾಳೆ ದಿವಸ ತಾಯಿಯ ಶುಂಭ ನಿಶುಂಭಾದಿಗಳನ್ನು ವಧೆ ಮಾಡುವುದಕ್ಕೋಸ್ಕರ ತಾಯಿ ದಿವ್ಯ ಮಂಗಳ ಸ್ವರೂಪಿಣಿಯಾಗಿ ಕದಂಬವನದಲ್ಲಿ ದೇವತೆಗಳಿಗೆ ದರ್ಶನ ಕೊಡುವಂಥದ್ದು, ಧೂಮ್ರಾಕ್ಷಿಯಾಗುವಂಥದ್ದು, ಆಮೇಲೆ ಆ ಚಾಮುಂಡೇಶ್ವರಿಯ ವೈಭವ ಲೀಲೆಗಳೆಲ್ಲ ಏನಿದೆ ಅದನ್ನು ನಾವು ಆ ದಿವಸ ಅಂದರೆ ನಾಳೆ ದಿವಸ ತೋರಿಸುವ, ಹೇಳುವ, ಶ್ರವಣ ಮಾಡುವ. ಎಲ್ಲರಿಗೂ ಕೂಡ ತಾಯಿ ಸನ್ಮಂಗಳವನ್ನೇ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಳ್ಳುವ.
ಜಯ ದುರ್ಗೆ ವಿರೂಪಾಕ್ಷಿ ಜಯ ದುಷ್ಟ ನಿಬರ್ಹಿಣಿ ಜಗನ್ಮಾತಾ ಮಹಾತ್ರಿಪುರಸುಂದರಿ ಮಯಾ ಕೃತ ಸಮಸ್ತ ಅಪರಾಧಾನ್ ಕ್ಷಮಸ್ವ ಶ್ರದ್ಧಾಂ ಮೇಧಾಂ ಯಶಃಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಮಾರೋಗ್ಯಂ ಜ್ಞಾನಂ ಮೋಕ್ಷಂ ಚ ದೇಹಿ ಮೇ ಜಗದೀಶ್ವರಿ ಜಗದಂಬಾರ್ಪಣಮಸ್ತು. ಓಕೆ ಗುರುಜಿ, ಬಹಳ ಉಪಯುಕ್ತವಾದಂತಹ ಒಳ್ಳೆಯ ಮಾಹಿತಿಯನ್ನು ನೀವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರಿ. ಮತ್ತೆ ನಾಳೆ ಭೇಟಿ ಮಾಡೋಣ. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಧರ್ಮ ಸಾಕ್ಷಾತ್ಕಾರ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. 30 ವರ್ಷಗಳಿಂದ ಚಂಡಿಕಾದೇವಿ ಉಪಾಸಕರು, ಜಗನ್ಮಾತಾ ಪಾದ ಸೇವಕರಾದ PS ಅರವಿಂದ್ ಭಟ್. ದೂರವಾಣಿ ಸಂಖ್ಯೆ 7411003268 ಅಥವಾ 9035301512. ಮೂಕಾಂಬಿಕಾ ಸನ್ನಿಧಿ, ಶೆಟ್ಟೀಸ್ ಗಾರ್ಡನ್, ಭೈರಸಂದ್ರ ಗ್ರಾಮ, ತಾತಗುಣಿ ಅಂಚೆ, ಬೆಂಗಳೂರು 560082.